ನಮಸ್ಕಾರ ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸಂಡೇ ಆಗಿದ್ದರಿಂದ ಮನೆಯಲ್ಲಿ ಚಪಾತಿ ಮಾಡ್ತಾಯಿದ್ದಾರೆ. ಚಪಾತಿಗೆ ಎಗ್ ಬುರ್ಜು ಮತ್ತು ಚಟ್ನಿ ಮಾಡಿದ್ದಾರೆ. ನಾನು ಅದನ್ನು ನಿಮಗೆ ತೋರಿಸ್ತೀನಿ. 10 ಗಂಟೆ ಆಗಿದೆ, ಈಗಾಗಲೇ 10 ಗಂಟೆ ಆಗಿದೆ. ಇನ್ನೊಂದು ಹಾಫ್ ಆನ್ ಅವರ್ ಆಗುತ್ತೆ ಅಂಗಡಿ ಹೋಗೋದಕ್ಕೆ. ದೀಪಾವಳಿ ಹಬ್ಬ ಇರೋದ್ರಿಂದ ಸ್ವಲ್ಪ ಬ್ಯುಸಿನೇ ಇರ್ತೀವಿ. ಓಕೆ ಸ್ನೇಹಿತರೆ, ನಿಮಗೆ ಎಗ್ ಬುರ್ಜಿನ ಚಟ್ನಿ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಕೊಬ್ಬರಿ ಚಟ್ನಿ ರೆಡಿಯಾಗಿದೆ. ಇನ್ನೊಂದು ಈ ಕಡೆ ಚಪಾತಿಗೆ ಎಗ್ ಬುರ್ಜಿ ಕೂಡ ರೆಡಿ ಆಗಿದೆ. ಚಪಾತಿ ನಮ್ಮ ಮನೆಯವ್ರು ಮಾಡ್ತಿದ್ದಾರೆ. ನೋಡೋಣ ಅವರೇನೇನು ಮಾಡ್ತಾರೆ ನೋಡ್ತೀನಿ. ನೋಡಿ ಸ್ನೇಹಿತರೆ, ಚಪಾತಿ ಕೂಡ ರೆಡಿ ಆಗ್ತಿದೆ. ಜಸ್ಟ್ ಈಗ ಒಂದು ಚಪಾತಿ ರೆಡಿ ಆಗಿದೆ. ಚಪಾತಿ ಮಾಡ್ತಾ ಇದ್ದಾರೆ. ಆಮೇಲೆ ರೆಡಿ ಇದೆ, ಚಪಾತಿ ಮಾಡ್ತಾ ಇದ್ದಾರೆ. 10 ಗಂಟೆ ಆಗಿದೆ, ಹೊಟ್ಟೆ ಕೂಡ ಹಸ್ತಿದೆ. ಇನ್ನೊಂದು ಹಾಫ್ ಆನ್ ಅವರು ಎಲ್ಲ ರೆಡಿ ಆಗುತ್ತೆ. ಟಿಫನ್ ಮಾಡಿಕೊಂಡು ಅಂಗಡಿ ಹೋಗೋದೆಯಾ. ಸ್ನೇಹಿತರೆ, ಹಲ್ವಾ ಮಾಡ್ತಿದ್ದಾರೆ. ನಮ್ಮ ಹುಡುಗರು ಇವತ್ತು ಹಲ್ವಾ ಬೇಕನ್ನೊಂದು 2 ದಿನದಿಂದ ಕೇಳ್ತಾನೆ ಇದ್ದರು. ಹಂಗಾಗಿ ಹಲ್ವಾಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಇದರಲ್ಲಿ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ತಾಯಿದ್ದಾರೆ. ದ್ರಾಕ್ಷಿ, ಗೋಡಂಬಿ, ಸ್ವಲ್ಪ ಬಾದಾಮಿ ಎಲ್ಲ ಸ್ವಲ್ಪ ಪುಡಿ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿರಿ, ಇವಳಿಗೆ ಬೇಕಂತೆ ಹಲ್ವಾ. 2 ದಿನದಿಂದ ಕೇಳ್ತಾ ಇದ್ದು, ಹಂಗಾಗಿ ಮಾಡ್ತಾಳೆ. ಎಷ್ಟೊತ್ತು ಬೇಕಾ ಹಾಕಿದ್ದು? ಬೇಕು ನೀಟಾಗೆಲ್ಲ 20-25 ನಿಮಿಷ, ಅರ್ಧ ಗಂಟೆ ಲೆಕ್ಕ ಆಗುತ್ತೆ. ಅದೆಲ್ಲ ನೀಟಾಗಿ ಎಲ್ಲ ಹಾಕೋಬೇಕಲ್ಲ. ಕ್ಯಾರೆಟ್ ಎಷ್ಟು, ಅರ್ಧ ಕೆಜಿನ? ಅದು ಅರ್ಧ ಕೆಜಿಗಿಂತ ಒಂದು ಸ್ವಲ್ಪ ಜಾಸ್ತಿ ಇದೆ. ಅಷ್ಟು ಹಾಕಿದ್ದೀನಿ ನಾನು. ಹಲ್ವಾ ಖಾಲಿ ಆಗುತ್ತೆ. ಇಷ್ಟು ಫ್ರೈ ಆದಮೇಲೆ ತೆಗೆದುಕೊಂಡ್ಬಿಡ್ತೀನಿ. ನೋಡಿ ಸ್ನೇಹಿತರೆ, ತುಪ್ಪದಲ್ಲೇ ನಾನು ಕ್ಯಾರೆಟ್ ಹಾಕೋತಾ ಇದ್ದೀನಿ. ಬೆಳಗ್ಗೆ ಟಿಫನ್ ಮೊಟ್ಟೆ ಕರಿ ಮಾಡಿದರು. ಬೆಳಗ್ಗೆ ಅಂಗಡಿ ಹೋಗಿ ಸ್ವಲ್ಪ ಬ್ಯುಸಿ ಇದ್ವಿ. ಹಂಗಾಗಿ ಸಂಜೆ ಬರ್ಬೇಕಾದ್ರೆ ಕ್ಯಾರೆಟು ಐಟಮ್ ಎಲ್ಲ ತೊಗೊಂಬಂದ್ವಿ. ಹಲ್ವಾ ಮಾಡ್ತಿದ್ದಾರೆ. ಇದನ್ನು ಸ್ವಲ್ಪ ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಸ್ವಲ್ಪ ಅದೇ ತುಪ್ಪದಲ್ಲಿದೆ. ಮತ್ತೆ ನಾನು ಎಕ್ಸ್ಟ್ರಾ ಹಾಕ್ತಾಯಿಲ್ಲ. ಇವಾಗಲೇ ಲಾಸ್ಟಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ. ಅದರಲ್ಲೇ ನೀಟಾಗೆ ಒಂದು 5-6 ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕಿದು. ನೀಟಾಗಿ ಕಲರ್ ಚೇಂಜ್ ಆಗುತ್ತೆ ಕ್ಯಾರೆಟು, ಅಲ್ಲಿವರೆಗೂ ಕೂಡ ಫ್ರೈ ಮಾಡಿ. ಫೈನಲ್ ಟಚ್ಚಲ್ಲಿದೆ ಕ್ಯಾರೆಟ್ ಹಲ್ವಾ. ಇದೇನು ಹಾಕಿದ್ದೀಗ? ಏಲಕ್ಕಿ ಪೌಡ್ರು. ಅದೇ ಅದಕ್ಕೆ ಸ್ಮೆಲ್ಲಿಗ. ಓಕೆ, ಫೈನಲ್ ಟಚ್ಚಲ್ಲಿದೆ ಸ್ನೇಹಿತರೆ. ಸ್ವಲ್ಪ 1-2 ನಿಮಿಷ. ಇವಾಗ ನೀರೆಲ್ಲ ಇವಾಗ ಹಾಲು ಹಾಕಿದ್ದೀನಲ್ಲ, ಹಾಲೆಲ್ಲ 1-2 ನಿಮಿಷ ಹಿಂಗೆ ಮುಚ್ಚಿದ್ರೆ ಇವಾಗ ಅದೆಲ್ಲ ಸ್ವಲ್ಪ ಹಾಲೆಲ್ಲ ಕಡಿಮೆ ಆಗುತ್ತೆ. ಸ್ನೇಹಿತರೆ, ಇನ್ನೊಂದು 5 ನಿಮಿಷ ಅದು ಬೇಯಬೇಕು. ಆ ಬೇಯೋದ್ರೊಳಗೆ ಒಂದು ಚಮಚದ ತಗೊಂಡು ಅಲ್ಲೇ ಬಾಯಿ ಇಟ್ಕೊಂತ ಅಲ್ಲಿ ಇವಳು ಅಂದರೆ ಭಾರಿ ಅರ್ಜೆಂಟ್ ಇವಳಿಗೆ. ಸ್ನೇಹಿತರೆ, ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ. ಈಗ ನಾವು ಟೇಸ್ಟು ಕೂಡ ನೋಡ್ತೀವಿ. ಚೆನ್ನಾಗಿ ಮಾಡಿದ್ದಾರೆ. ಸ್ಮೆಲ್ಲು ಕೂಡ ಒಳ್ಳೆ ಸಖತ್ತಾಗಿ ಬರ್ತಾ ಇದೆ. ಓಕೆ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಕೂಡ ನಾವು ಮುಗಿಸ್ತಾ ಇದ್ದೀವಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ.